ಅಲ್ಲ, ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹೇಗಿದೆ ಅಣ್ಣ? ದಾದಾ ಬೋಲಾನ ಯೂಟ್ಯೂಬ್ಗೆ ಡಾಲ್ನೆ ಕೆ ಲಿಯೆ. ಸೊ ಟಿಕೆಟ್ ತಂದಿದ್ದಾರೆ, ಒಳಗೋಗಿ ನೋಡೋಣ ಹೇಗಿದೆ ಅಂತ ಬನ್ನಿ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಶ್ರೀನಗರ್ ಏರ್ಪೋರ್ಟಿಂದ ಹೊರಗಿದ್ದೀವಿ, ಕಂಪ್ಲೀಟ್ ಲಗೇಜಸ್ ಇಟ್ಕೊಂಡು. ಬಟ್ ಡ್ರೈವರ್ಗೆ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಯಾರ ಹತ್ರನೂ ನೆಟ್ವರ್ಕ್ ಇಲ್ಲ. ನಾನು ಪೋಸ್ಟ್ಪೇಡ್ ಮಾಡಿಸಿದ್ರು ಈ ಫೋನಲ್ಲೂ ನೆಟ್ವರ್ಕು ಇಲ್ಲ. ಬೇರೆಯವ್ರು ಯಾರ ಹತ್ರನೂ ಕೇಳಿ 2-3 ಸರಿ ಕಾಲ್ ಮಾಡಿದ್ವಿ. ಇನೋವಾ ಕ್ರಿಸ್ಟಾ ಬಂತು 0047. ಸೊ ಸ್ಪೇಷಿಯಸ್ ಆಗಿದೆ, ಎಲ್ಲ ಲಗೇಜ್ನು ಇಲ್ಲೇ ಡಂಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮುಂದೆ ಹೋಗಿ ನಾವು ಕೂತ್ಕೋತೀವಿ. ಆ್ಯಂಡ್ ಇವರೇ ನಮ್ಮ ಇವತ್ತಿನ ಅಂದರೆ ಫುಲ್ ಟ್ರಿಪ್ ಮುಗಿಯೋವರೆಗೂ ಅವರೇ ನಮ್ಮ ಡ್ರೈವರ್. ಗಾಡಿ ನಂಬರ್ ನೋಡಿ JK02B70047. ಹಾಂ, ಓಕೆ, ಇಲ್ಲ ಬನ್ನಿ ಅಣ್ಣ. ನಾನು ಈ ಕಡೆ ಹತ್ಕೊಂತ ಇದ್ದೀನಿ. ಸೊ ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಡೈರೆಕ್ಟ್ ಹೋಗ್ತಾ ಇರೋದು ಏರ್ಟೆಲ್ ಆಫೀಸ್ಗೆ. ಫಸ್ಟು ಸಿಮ್ ತಗೊಳಕ್ಕೆ, ಇಲ್ಲಾಂದರೆ ಈ ಸಿಮ್ನ ಸರಿ ಮಾಡ್ಸೋಕ್ಕೆ. ನಗರಲ್ಲಿ ನಾವು ಸ್ಟೇ ಆಗ್ತಾ ಇರೋದು ಇವತ್ತು ದಿ ಸ್ಟೇ ವಿಲ್ಲಾ. ನೋಡಿ, ಜಸ್ಟ್ ಚಿಕ್ಕದೆ, ಚೆನ್ನಾಗಿದೆ. 6x3, 4x3, 16 ರೂಮ್ಸ್ ಅಷ್ಟೇ. ಆ ಥರ ಒಂದು ಸ್ಮಾಲ್ ಸ್ಟೇ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. Breakfast included hai. Dinner timing is from 7:30 to 9:30. Okay. On the ground floor, there will be buffet system. Okay. And same for the breakfast also. 7:30 to 9:30 same. Okay. ಸೊ ಇವಾಗ ಚೆಕ್-ಇನ್ಗೆ ಕಂಪ್ಲೀಟ್ ಫಾರ್ಮ್ ಫಿಲ್ ಮಾಡಿ ಕೊಟ್ಟೆ. ಇವಾಗ ನಾವು ಚೆಕ್-ಇನ್ ಮಾಡ್ತಾ ಇದ್ದೀವಿ 12 o'clock. ಚೆಕ್-ಇನ್ ಬಂದು 2 o'clock ಅಂತೆ. ನಮ್ಮ ಹತ್ರ ಇನ್ನೂ 1 hour ಟೈಮ್ ಇದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲಲ್ಲ, ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವ್ರು ಹೇಳಿದರು ವಾಕೇಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಅಂತ, ಬಟ್ ಇವರೇನೋ ಕಾರೇ ಚೂಸ್ ಮಾಡ್ತಾಯಿದ್ದಾರೆ, ಕಾರಲ್ಲಿ ಹೋಗೋಕ್ಕೆ. ಇಲ್ಲಿನ ಲೋಕಲ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ, ಕೃಷ್ಣ ವಿಷ್ಣು ಕಂಪ್ಲೀಟ್ ವೆಜ್ ಹೋಟೆಲು. ಸೊ ಏನೇನು ಸಿಗುತ್ತೆ ಅಂತ ನೋಡೋಣ. ಆಲೂ ಟಿಕ್ಕಿ, ಚೆನ್ನಾವತ್ತೂರ ಎಲ್ಲ ಹಾಕಿದ್ದಾರೆ, ನಾರ್ತ್ ಇಂಡಿಯನ್ ಸ್ಟೈಲ್. ಸೊ ಏನು ತಿನ್ಬೇಕಂತ ನಾವು ಮೆನು ನೋಡಿ ಡಿಸೈಡ್ ಮಾಡ್ತೀವಿ. ತುಂಬ ದೊಡ್ಡ ಹೋಟ್ಲ್ ಏನಲ್ಲ, ಚಿಕ್ಕದೆ. ಆ್ಯಂಡ್ ಇದು ಬಂದು ಪ್ರೈಸಸ್ ಈ ಥರ ಇದೆ, ತುಂಬ ರೀಸನೇಬಲ್ ಅಂತ ಏನಿಲ್ಲ. ಮಾಮೂಲಿ ಬ್ಯಾಂಗ್ಳೂರ್, ಮೈಸೂರು ಥರನೇ ಇದೆ ಪ್ರೈಸಸ್. ನಗ್ಬೋದು. ಆ್ಯಂಡ್ ಇನಿಷಿಯಲಿ ಇದು ಖಾರ ಮತ್ತು ಆನಿಯನ್ ಮೂಲಂಗಿ ಕೊಟ್ಟಿದ್ದಾರೆ ಸೈಡ್ಗೆ ನೆಂಚ್ಕೊಳ್ಳೋಕ್ಕೆ. ಅದಾದ್ಮೇಲೆ ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅದನ್ನು ಕೊಡ್ತಾರೆ. ನಾವು ಆರ್ಡರ್ ಮಾಡಿರೋದು ಆಲೂ ಗೋಬಿ, ಮಶ್ರೂಮ್, ಚಿಲ್ಲಿ ಮಶ್ರೂಮ್, ಬೆಂಡಿ ಮಸಾಲ ಮತ್ತು ರೋಟಿ. 12:30 ಇವಾಗ ಲಂಚ್ ಮಾಡ್ತಾ ಇದ್ದೀವಿ. ಹೇಗಿದೆ ಅಣ್ಣ? ದಾದಾ. ಆ್ಯಂಡ್ ನಾವು ನೆಕ್ಸ್ಟ್ ಆರ್ಡರ್ ಮಾಡಿರೋದು ಪನ್ನೀರ್ ಪಲಾವ್, ಗೋಬಿ ಮತ್ತು ಪನ್ನೀರ್ ಹಾಕಿದ್ದಾರೆ. ಒಂದು ಸ್ವಲ್ಪ ಫ್ರೈಡ್ ರೈಸ್ ಟೆಕ್ಸ್ಚರಲ್ಲಿ ಇದೆ. ಟೇಸ್ಟ್ ಮಾಡೋದು ಹೇಗಿದೆ ಅಂತ. ಪನ್ನೀರ್ ಅಂತೂ ಸಖತ್ ಸಾಫ್ಟ್ ಆಗಿದೆ. ಆ್ಯಂಡ್ ಫ್ರೈಡ್ ರೈಸ್ ಥರ ಏನಿಲ್ಲ, ಸೇಮ್ ಪಲಾವ್ ಥರನೇ ಇದೆ. ಚೆನ್ನಾಗಿದೆ ಟೇಸ್ಟ್. ಎಲ್ಲ ಡಿಶಸ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇವತ್ತಿನ ಐಟ್ನರಿಲಿ ಇದ್ದಿದ್ದು ಕಂಪ್ಲೀಟ್ ಶ್ರೀನಗರ್ದು ಲೋಕಲ್ ಪ್ಲೇಸಸ್. ಅದರಲ್ಲಿ ಆನ್ ದ ವೇ ಹೋಗ್ತಾ ದಾಲ್ ಲೇಕ್ ಕಾಣಿಸ್ತು. ಜಸ್ಟ್ ಹಾಗೆ ಪಿಕ್ಚರ್ಸ್ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ಕಂಪ್ಲೀಟ್ ಫಾಗ್ ಫಿಲ್ಡ್ ಆಗಿತ್ತು. ಎಂಡ್ಲೆಸ್ ಆಗಿ ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸಖತ್ ಅಂದರೆ ಸಖತ್ ಕೋಲ್ಡ್ ಆಗಿತ್ತು ಇಲ್ಲಿ. ಸೊ ಶ್ರೀನಗರಲ್ಲಿ ನಾವು ಫಸ್ಟ್ ಬಂದಿರೋ ಪ್ಲೇಸ್ ಬಂದು ನಿಶಾಂತ್ ಗಾರ್ಡನ್. ಆ್ಯಂಡ್ ಟಿಕೆಟ್ಸ್ ತರಕ್ಕೆ ಹೋಗಿದ್ದಾರೆ. ಅಡಲ್ಟ್ಸ್ಗೆ 30 rupees ಇದೆ ಟಿಕೆಟು, ಫಾರಿನರ್ಸ್ಗೆ 100 rupees, ಆ್ಯಂಡ್ ಮಕ್ಕಳಿಗೆ 15 rupees ಇದೆ. ಸೊ ಟಿಕೆಟ್ ತಂದಿದ್ದಾರೆ, ಒಳಗೋಗಿ ನೋಡೋಣ ಹೇಗಿದೆ ಅಂತ ಬನ್ನಿ. ಇದು ಎಂಟ್ರೆನ್ಸ್ ಇಂದ ನೋಡಿ ಈ ತರ ಇದೆ. ಸೇಮ್ ಇದು ಬಂದು ಒಂದ್ ಸ್ವಲ್ಪ ಬೊಟಾನಿಕಲ್ ಗಾರ್ಡನ್ ತರ, ಇಲ್ಲಿ ಫ್ಲವರ್ಸ್ ಹಾಕಿದ್ದಾರೆ. ಆ್ಯಂಡ್ ಈ ಸೈಡು ಈ ತರ ಇದೆ. ಮೇ ಬಿ ಚಿಕ್ಕದ್ ಅನ್ಸತ್ತೆ. ಸೊ ಯಾರು ನಮ್ಗೆ ಬಿಟ್ಬಿಟ್ಟು ಹೋದ್ರು ಕಾರಲ್ಲಿ, ಅಂಕಲ್ ಯಾರು ನಮ್ ಅಣ್ಣ ಸಾರಿ, ಸೊ ಯಾರು ನಮಗ್ ಟೇಕ್ ಕೇರ್ ಮಾಡ್ತಾ ಇದ್ರೆ ಅವ್ರು ಹೇಳಿದ್ರು 1 hour ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಅಂತ. 3:45 ನಾವು ಒಳಗಡೆ ಬಂದಿದ್ದು.
4:45 ಅಷ್ಟ್ರಲ್ಲಿ ಅಲ್ಲಿರ್ತೀವಿ. ಸೊ ಏನಕ್ಕ ಅಂದ್ರೆ ಆ ಟೈಮ್ ಅಷ್ಟ್ರಲ್ಲಿ ಅವ್ರು ಅಲ್ಲಿ ಬರ್ತೀನಿ ಅಂದ್ರು. ಏನಕ್ಕಂದ್ರೆ ಇವತ್ತು ಬಂದು ನಮ್ಮ ಹತ್ರ, ಸೊ ನೀವ್ ಹಂಗೆ ನೋಡ್ತಾ ನೋಡ್ತಾ ನನ್ ಮಾತು ಕೇಳಿಸ್ಕೊಳ್ಳಿ. ಏನಕ್ಕೆ ಅಂದ್ರೆ ಇವತ್ತು ನಮ್ಮ ಹತ್ರ ಬಂದು ಕಂಪ್ಲೀಟ್ ಆಗಿ ನೆಟ್ವರ್ಕ್ ಇಲ್ಲ, ಫೋನ್ ವರ್ಕ್ ಆಗ್ತಾ ಇಲ್ಲ. ಆ ರೀಸನ್ಗೆ ಜಸ್ಟ್ ಟೈಮಿಂಗ್ಸ್ ಅಲ್ಲೇನೆ ಪ್ರಾಪರ್ ಆಗಿ ಅವ್ರು ಅಲ್ಲಿ ಬರೋ ಟೈಮಲ್ಲಿ ನಾವು ಹೋಗ್ಬೇಕು. ಆ್ಯಂಡ್ ಇಲ್ಲಿ ನೋಡಿ, ವಾವ್, ಸೂಪರ್ ಬ್ಯೂಟಿಫುಲ್ ಆಗಿದೆ. ಇದು ಫ್ಲವರ್ಸ್ ನೋಡ್ಬೋದು ನೋಡಿ, ಎಷ್ಟು ದೊಡ್ಡದಾಗಿದೆ, ಸಕ್ಕತ್ತಾಗಿದೆ ಫ್ಲವರ್ಸ್ ಸೈಜು. ಈ ತರ ಫ್ಲವರ್ಸ್ ತುಂಬಾನೇ ಇದೆ. ಪ್ರೀಪೇಡ್ ಸಿಮ್ ಸಿಗಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಪ್ರೀಪೇಡ್ ಸಿಮ್ ಸಿಗತ್ತಂತೆ, ಇಲ್ಲಿ ಕೊಡ್ತಾರಂತೆ. ನಾಳೆ ನಾವು ತಗೊಂತೀವಿ, ಏನಕ್ಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಶಾಪ್ಸ್ ಕ್ಲೋಸ್ ಇದೆ. ಅಣ್ಣ ಹೇಳಿದ್ರು ನಾಳೆ ಕೊಡಿಸ್ತೀನಿ ಅಂತ, ಯಾರು ಕಾರ್ ಡ್ರೈವರ್ ಇದ್ದಾರೆ ಅವರು. ಸೊ ನಾಳೆ ಬೆಳಗ್ಗೆ 8 o'clock ಶಾಪ್ಸ್ ಎಲ್ಲ ಓಪನ್ ಇರುತ್ತೆ, ನಾಳೆ ಕೊಡಿಸ್ತಾರಂತೆ. ಕರೆಕ್ಟಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ, ನಡ್ಕೊಂಡು ತುಂಬಾ ಬ್ರೀತ್ ಮಾಡಕ್ಕೂ ಚಳಿ ಆಗ್ತಾ ಇದೆ, ತುಂಬಾನೇ ಚಳಿ ಇದೆ. ಆ ಡ್ರೆಸ್ ಇಲ್ಲಿ ನೋಡಿ, ಡ್ರೆಸ್ ವೇರ್ ಮಾಡಿ ಫೋಟೋ ತೆಗೆದುಕೊಡ್ತಾರಂತೆ ಈ ತರ. ಬಟ್ ಪ್ರೈಸಸ್ ಎಲ್ಲ ಏನು ಹಾಕಿಲ್ಲ. 200 rupees. ಒಂದ್ ಫೋಟೋಗ್ ಬಂದು 200 rupees ತಗ್ಗಿಸ್ಕೋಬಹುದಲ್ಲ, ಪ್ಲೀಸ್ ತಕ್ಕೊಡಿ. ಸೊ ಇಲ್ಲಿ ಪ್ರೈಸ್ ಬಂದು 200 rupees ಹಾಕಿದ್ದಾರೆ. ಬಟ್ ನಾವು ಕೇಳಿದ್ದಕ್ಕೆ 150 rupees ಹೇಳಿದ್ರು ಡ್ರೆಸ್. ಸೊ ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ವೇರ್ ಮಾಡಿ ಒಂದ್ ಸಿಂಗಲ್ ಫೋಟೋ ತೆಗಿಯಕ್ಕೆ 150 rupees. ಸೊ ಒಂದ್ ಪೇರ್ ಇಂದ ಮೂರ್ ಫೋಟೋ ಹೇಳಿದೀವಿ. 400 rupeesಗೆ ಬಾರ್ಗೇನ್ ಮಾಡಿದೆ ನಾನು. 3 photos-ಗೆ 400 rupees. ಅದನ್ನ ಬಿಟ್ಟು ನಮ್ ಫೋನಲ್ಲೂ ಸಹ ನಾವ್ ಎಷ್ಟ್ ಬೇಕಷ್ಟು ಫೋಟೋಸ್ ನ ತಗೊಂಡ್ಬೋದು, ಅವರೇ ತಕ್ಕೊಡ್ತಾರಂತೆ. ಆಮೇಲೆ ಇದು ಕೊಟ್ಬಿಟ್ಟಿದ್ದಾರೆ, ಒಂದ್ ನೆಕ್ ಪೀಸ್ ಹಾಕಿದ್ದಾರೆ, ಇವಾಗ ಟೋಪಿ ಹಾಕ್ತಾ ಇದಾರೆ. ಮೇ ಬಿ ಇದಕ್ಕೆ ಟೈ ಮಾಡ್ತಾರೆ ಅನ್ಸುತ್ತೆ ದುಪ್ಪಟ್ಟ. ये बंद करो मैडम, ये अलाउड नहीं रहता है फोन। बोर्ड लगा हुआ है आपके सामने। नहीं, उसने बोला ना यूट्यूब के डालने के लिए. अच्छा, अगर बोला है हाँ, ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು, ಬಟ್ ಯೂಟ್ಯೂಬ್ ಹಾಕಕ್ಕೆ ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಸೊ 3 photos ಹುಷಾರು. ಸೊ 3 photos ಇವಾಗ ತೆಗಿತಾರಂತೆ. ಸೀರಿಯಸ್ಲಿ ನೀವೇನಾದ್ರೂ ಬರ್ತೀರಾ ಅಂದ್ರೆ ಈ ತರ ನೀವು ಬಾರ್ಗಿನ್ ಮಾಡ್ಬಿಡಿ, ಓಕೆ ಅಂತ ಹೇಳ್ತಾರೆ ಅವರು. ಅಷ್ಟೇ ಕಾಸ್ಟ್ಯೂಮ್ ಇಟ್ಟಿದ್ದಾರೆ ನೋಡಿ. ಈ ತರ ಲೂಸ್ ಆಗಿರ್ಬೇಕಂತೆ ಡ್ರೆಸ್, ಟೈಟ್ ಆಗಿರ್ಬಾರ್ದಂತೆ. ಈ ತರ ಹಾಕಿದ್ದಾರೆ. ಅಯ್ಯೋ, ಹೆಂಗ್ ಕಾಣಿಸ್ತಾ ಇದೀನಿ ಅಂತ ಗೊತ್ತಿಲ್ಲ. ಅವರೇ ಒಂದು ಪೋಸ್ ಹೇಳ್ಕೊಟ್ರು, ಮತ್ತೆ ಒಂದು ಫೋಟೋನು ಕ್ಲಿಕ್ ಮಾಡ್ಬಿಟ್ಟು ಅವರೇ ನೋಡ್ಕೊಂಡ್ರು. ನಮಗೆ ಈ ಫೋಟೋ ಓಕೆನಾ ಅಂತನೂ ಕೇಳಲಿಲ್ಲ. ಅದೇನೆ ಫೈನಲ್. ನನ್ಗೆ ಏನು ಪೋಸ್ ಕೊಡಬೇಕು ಅಂತ ನನ್ನ ಇಷ್ಟನೂ ಅಲ್ಲ ಅದು. ಅವ್ರು ಹೇಳಿದ ಪೋಸ್ ಕೊಡೋದು, ಅವ್ರು ತೆಗ್ದಿದ್ದ ಫೋಟೋ ಈಸ್ಕೊಳ್ಳೋದು ಅಷ್ಟೇ. 6x8 ಸೈಜ್ ಕೊಡ್ತಾ ಇದಾರೆ. ಟೋಟಲ್ 8 ಫೋಟೋಗೆ 1000 rupees. ಮುಗಿತು. ನಾವು ತುಂಬಾನೇ ಫೋಟೋಸ್ ತಗೊಂಡ್ವಿ. ಇವಾಗ ನೋಡೋಣ ಹೆಂಗ್ ಕಾಣಿಸುತ್ತೆ. ಫೋಟೋಸ್ ಹೊತ್ತಿ ಕೊಡ್ತಾರೆ. ಸೊ ನೋಡೋಣ ಹೆಂಗ್ ಬಂದಿರುತ್ತೆ ಅಂತ. ಒಂದೊಂದೇ ಫೋಟೋ ಟಕ್ 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 ಅಂತ ಹೊಡೆದ್ರು. ಅವ್ರು ತೋರ್ಸ್ಲೂ ಇಲ್ಲ ಓಕೆನಾ ಈ ಫೋಟೋ ಅಂತ. ಜಸ್ಟ್ ಇವಾಗ ಪ್ರಿಂಟ್ ಹಾಕಕ್ ಬಂದ್ಬಿಟ್ಟಿದ್ದಾರೆ. ಎಷ್ಟು ಮಿನಿಟ್ಸ್ ತಗೊಳತ್ತೆ ಗೊತ್ತಿಲ್ಲ, ನೋಡೋಣ. ಸೊ ಅವ್ರ ಫೋಟೋ ತೆಗ್ದು ಮುಗ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದ್ಮೇಲಿಂದ ಎಲ್ಲಾನು ರಿಮೂವ್ ಮಾಡ್ತಾರೆ, ಅಷ್ಟೇ, ಮುಗೀತು. ವಾಟ್ಸಪ್ಪಿಗೆ ಸಾಫ್ಟ್ ಕಾಪಿನ ಕಳಿಸಿದ್ರು. ಅದಾದ್ಮೇಲಿಂದ ಫೋಟೋನ ಎಂಡಿಂಗಲ್ಲಿ ಅಲ್ಲಿ ಒಂದು ಜಾಗದ್ದು ನಂಬರ್ ಕೊಟ್ಟಿದ್ರು, ಒಂದು ಶಾಪ್ದು ನಂಬರ್. ಅಲ್ಲಿ ಹೋಗಿ ಈಸ್ಕೊಂಡ್ವಿ ಎಲ್ಲ ಫೋಟೋಸು. ಆ್ಯಂಡ್ ಫೋಟೋಸ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ಫೈನಲ್ ಔಟ್ಪುಟ್ ಫೋಟೋ. ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿತ್ತು. ಹಾರ್ಡ್ ಕಾಪಿ ಸಹ ಕೊಟ್ಟಿದ್ದಾರೆ. ಅಲ್ಲೋಡಿ ತಗೊಂತಾ ಇದ್ದಾರೆ. ಲೀಫ್ ಇಟ್ಕೊಂಡು ತೋರಿಸ್ತೀನಿ. ಎಲ್ಲೋಡಿ ಲೀಫ್ ಇಟ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಆ ಥರ ನನಗೂ ಮಾಡಬೇಕು. ನಾನು ಲೀಫ್ ಎತ್ಕೊಂತೀನಿ, ಎತ್ಕೊಂಡು ನಾನು ಮಾಡಿಸ್ಕೊಂತೀನಿ ಆ ಥರ ಫೋಟೋ ಶೂಟ್ನ. ಎಸ್, ಐ ಗಾಟ್ ಇಟ್. ನೋಡಿ, ಪರ್ಫೆಕ್ಟ್ ಆಗಿದೆ. ಇದನ್ನ ಇಟ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ನೋಡೋಣ. ಇಲ್ಲಿ ಈ ಥರ ಕಾಣಿಸ್ತಾ ಇದ್ದೀನ. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ ಇದೇ ಥರ ಮರಗಳಿದೆ. ಫೋಟೋ ಶೂಟ್ಗಂತಾನೆ ಮಾಡಿದ್ದಾರೆ ಅನ್ಸುತ್ತೆ. ಕಂಪ್ಲೀಟ್ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊತ ಇದ್ದಾರೆ. ಓವರ್ ಕ್ರೌಡ್ ಏನಿಲ್ಲ, ಸಿಂಪಲ್ ಆಗಿದ್ದಾರೆ ಕ್ರೌಡ್ ಎಲ್ಲ. ಸೊ ನಾನು ಫೋಟೋಗಳು ತಗೊಂಡಿದ್ದೀನಿ.
ಅದನ್ನ ಹಾಕ್ತೀನಿ ನೋಡಿ, ಈ ತರ ಯೂಸ್ ಮಾಡ್ಕೊಂಡು ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್. ನಂಗಂದು ಖುಷಿ ಆಯ್ತು, ತುಂಬಾನೇ ಇಷ್ಟ ಆಯ್ತು. ಕಂಪ್ಲೀಟ್ ಪ್ಲೇಸ್ ಇಷ್ಟ. ಅದ್ರಲ್ಲೂ ಮೇನ್ ಆಗಿ ನಂಗೆ ಇದು ಏನು ಫಾಲ್ ಆಗಿದೆ ಅಲ್ವಾ ಅಲ್ಲಿ ಯೂಸ್, ಅದಂತೂ ಸಕ್ಕತ್ ಇಷ್ಟ ಆಯ್ತು ನನಗೆ. ಜಸ್ಟ್ ಇವಾಗ ನ್ಯೂಸ್ ಚಾನೆಲ್ ಅವರು ಅಲ್ಲಿ ವಿಡಿಯೋ ಮಾಡ್ತಾ ಇದ್ರು, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಹೇಳಿದ್ರು. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಇವರೆಲ್ಲ ಮುಂದೆ ಬಂದ್ಬಿಟ್ಟಿದ್ದಾರೆ, ಅದಕ್ಕೆ ಬೇಗ ಬೇಗ ನಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಮ್ಮ ಎಕ್ಸಿಟ್ ಟೈಮ್ ಬಂದು 4:48, 4:45 ಹೇಳಿದ್ರು. ಜಸ್ಟ್ 3 minutes ಲೇಟ್ ಬಂದಿದೀವಿ ಅಷ್ಟೇ. ಸೊ ಆಲ್ಮೋಸ್ಟ್ ಅವ್ರು ಏನ್ ಹೇಳ್ತಾರೆ ಟೈಮಿಂಗ್ಸ್, ಸೊ ಆ ಟೈಮಿಂಗ್ಸ್ ಅಲ್ಲೇ ಬಂದ್ರೇನೆ ಅವ್ರು ಹೇಳಿದಷ್ಟು ಪ್ಲೇಸ್ ನ ನೀಟಾಗಿ ಕವರ್ ಮಾಡ್ಕೋಬಹುದು ನಾವನ್ನೋ ರೀಸನ್ಗೆ ಅವ್ರಿಗೆ ಹೇಳ್ಬಿಟ್ಟಿದ್ವಿ. ಅಲ್ಲಿ ನೋಡಿ ಅಂಬ್ರೆಲಾಸ್ ಎಷ್ಟು ಕ್ಯೂಟ್ ಆಗಿದೆ ಹಿಂದೆ. ವೆರಿ ನೈಸ್. ಓಕೆ, ಸ್ವೀಟ್ ಅಂಡ್ ಸ್ಪೈಸಿ. ಸ್ವೀಟ್ ಅಂಡ್ ಸ್ಪೈಸಿ ಹೇಳಿದೀನಿ. ಓಕೆ, ಸೊ ಫಸ್ಟ್ ಒನ್ ಬಂದು ಸ್ಪೈಸಿ, ಜಸ್ಟ್ 20 rupees ಅಂತೆ. ಇಲ್ಲೇ ಪ್ಲೇಟ್ ಇಟ್ಟಿರ್ಬೇಕು, ಹಿಂಗ್ ಎತ್ಕೊಂಡು ಹಿಂಗ್ ತಿನ್ಬೇಕಂತೆ. This is second flavor, sweet and spicy. ಆಡಿಯೋದು ಚಾರ್ಜ್ ಮುಗ್ದೋಗಿದೆ, ಆಫ್ ಆಗೋಗಿದೆ. ನೆಕ್ಸ್ಟ್ ನಾನು ತಿಂತಾ ಇದ್ದಿದ್ದು ಸ್ವೀಟ್ ಆ್ಯಂಡ್ ಸ್ಪೈಸಿ. ಅದನ್ನು ಟೇಸ್ಟ್ ಮಾಡ್ಬಿಟ್ಟು ರಿಯಾಕ್ಷನ್ ಕೊಡ್ತೀನಿ, ವೆಯ್ಟ್ ಮಾಡಿ. ಚೆನ್ನಾಗಿತ್ತು, ಆದರೆ ಅದು ಸ್ವೀಟಾಗಿರಲಿಲ್ಲ, ಹುಳಿಯಾಗಿತ್ತು, ಫುಲ್ ಹುಳಿಯಾಗಿತ್ತು. ಸ್ವೀಟ್ ಆ್ಯಂಡ್ ಸೋರ್ ಆಗಿತ್ತು ಅದು. ನಾನು ಒಂದು 3 ಪೀಸ್ ತಿಂದೆ. ಅದಾದಮೇಲಿಂದ ರಾಧಂಗೆ ಒಂದು 3 ಪೀಸ್ ಕೊಟ್ಟೆ. 6 ಪೀಸಿಂದ 20 ರೂಪಾಯಿ ವರ್ತ್ ಅಂತ ಅನಿಸ್ತು ನನಗಂತೂ ರೇಟು. ಆ ಟೇಸ್ಟ್ ಚೆನ್ನಾಗೂ ಇತ್ತು. ಸೊ 1 ಪ್ಲೇಟ್ ಬೇಲ್ಪುರಿ ಹೇಳಿದ್ದೀನಿ, ಸ್ವೀಟ್ ಆ್ಯಂಡ್ ಸ್ಪೈಸಿದು. ಕಟ್ಲೆ Mickey Chan. Third Muri. ಒಂದೇ. This is Muri. ಅವ್ರು ಬಂದ್ಮೇಲೆ ಬೇಕಂತ ತಗೊಳ್ಳಿ. Fourth and last. 7 flavor vegetable. 7 flavors of vegetables. Yes. ಅವರೇ ಹೇಳ್ಕೊಡ್ತಾ ಇದ್ದಾರೆ ಪಾಪ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. Bas. Next salt. ಸೊ ನಾನೇನು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಸೇ ಮಾಡ್ತಾ ಇಲ್ಲ, ಎಲ್ಲ ಗುಡ್ ಎಕ್ಸ್ಪೀರಿಯನ್ಸಸ್ಸೇ ಬೆಳಗ್ಗೆಯಿಂದ. ಅವರು ಬಂದಿಲ್ಲ ಅಲ್ವಾ ಇನ್ನ? This is very nice. 10 flavor masala. Okay. All mix. ಓಕೆ ಭಯ್ಯ, ಗಾಡಿ ಆ ಗಯಾ ಹಮಾರಾ. No problem, madam. Just give me your 1 minute. ಓಕೆ. Yes. ಪಾನಿಪುರಿ ತಿಂತೀರಾ ನೀವು? ಗೂಗಲ್ ಪೇ ಚಲೇಗಾ ಭಯ್ಯ? Yes, madam. Possible. Everything possible. Everything is possible. Yes. 2 spoons is enough. 2 spoon? Yeah, thank you. ये लोग किधर जाएगा? अगर आप लोग खाएगा ये किधर जाएगा? हस्बैंड एंड वाइफ शेयर कर देंगे, हम दोनों शेयर. नहीं नहीं नहीं. भाई 4 स्पून ले लो. नहीं नहीं नहीं. थैंक यू. वेलकम. ये लो, आराम से खा लो. ಸೊ ಇದು ಬಂದು ನೆಹರು ಬೊಟಾನಿಕಲ್ ಗಾರ್ಡನ್. ಇದ್ರದ್ದು ಟಿಕೆಟ್ಸ್ 30 rupees ಮತ್ತು 15 rupees ಏನೆ. ಬಟ್ ನಾವು ಇವಾಗ ತಾನೇ ಗಾರ್ಡನ್ ನೋಡಿರೋದ್ರಿಂದ ಇನ್ನೊಂದು ಯಾವುದೋ ಶೀಶ್ ಮಹಲ್ ಥರ ಇದೆ ಅಂತೆ, ಅಲ್ಲಿಗೆ ಹೋಗೋಣ ಅಂತ. ಬಟ್ ಅಲ್ಲಿಗೆ ಬಂದು ವೆಹಿಕಲ್ ಹೋಗೋದಿಲ್ಲ, ಅಂದರೆ ನಮ್ಮ ಓನ್ ವೆಹಿಕಲ್ಸ್ ಹೋಗೋದಿಲ್ಲ, ನಾವು ಆಟೋ ತೊಗೋಬೇಕು. ಸೊ ಇವಾಗ ಜಸ್ಟ್ ಆಟೋ ಚೆಕ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಬ್ಲರ್ ಆಗ್ತಾ ಇದೆ, ಬಿಕಾಸ್ ತುಂಬ ಮಂಜು, ಏನಂತಾರೆ, ಹಿಮ ಬೀಳ್ತಾ ಇದೆ, ಸ್ನೋಫಾಲ್ ಆಗ್ತಾ ಇದೆ. ಸ್ನೋಫಾಲ್ ಅಂತೀನಿ, ಹಿಮ ಬೀಳ್ತಾ ಇದೆ ಇಲ್ಲಿ. ಸೊ ಈ ಆಟೋ ಕೇಳ್ತೀವಿ ನಾವು. ಆಟೋ ಅಲ್ಲಿ ಬಂದ್ವಿ, 4 ಜನಕ್ಕೆ 200 rupees ಪೇ ಮಾಡಿತ್ತು. ಒಂದು ಸ್ವಲ್ಪ ಚಾಮುಂಡಿ ಬೆಟ್ಟ ಹತ್ತೋ ಥರ ಇತ್ತು. ಒಂದು 5 o'clock ಹೊರಟಿದ್ದು 5:20 ಬಂದ್ವಿ. 5 o'clock ನಮ್ಮ ಪರ್ಸ್ನಲ್ ವೆಹಿಕಲ್ಸ್ ಅಲೋ ಇಲ್ಲ ಅಂತೆ, ಅದಕ್ಕೆ ನಾವು ಆಟೋ ತೊಗೊಂಡು ಬಂದ್ವಿ. ಆ್ಯಂಡ್ ನಾವು ಬಂದಿರೋದು ಪರಿ ಮಹಲ್ಗೆ. ಸೊ ಈ ಥರ ಇದೆ ಎಂಟ್ರೆನ್ಸಲ್ಲಿ ಲುಕ್ಕು. ಒಳಗಡೆ ಬಂದು ಗಾರ್ಡನ್ ಇದೆ ಅಂತೆ. ಇದಕ್ಕೇನು ಎಂಟ್ರಿ ಫೀಸ್ ಇಲ್ಲ, ಫ್ರೀ ಇದು. ಅಯ್ಯಪ್ಪ, ದಂಡಂತೂ ಇಲ್ಲ, ಸಾರಿ, ಎಂಟ್ರಿ ಟಿಕೆಟ್ ಇದೆ. ಸೇಮ್, ಪರವಾಗಿಲ್ಲ, ಎಲ್ಲ ಕಡೆ ಎಂಟ್ರಿ ಟಿಕೆಟ್ ಸೇಮೇ. ಅಡಲ್ಟ್ಗೆ 30 rupees, ಮಕ್ಕಳಿಗೆ ಬಿಲೋ 12 years ಅವ್ರಿಗೆ 15 rupees, ಬಟ್ ಫಾರಿನರ್ಸ್ಗೆ ಮಾತ್ರ 100 rupees. ಆ್ಯಂಡ್ ಟಿಕೆಟಲ್ಲಿ 18% GST ಇಂಟು 30 ರೂಪಾಯಿಲಿ 18 ರೂಪಾಯಿ GSTಗೆ ಹೋಗುತ್ತೆ ಅನಿಸುತ್ತೆ. ಓಹ್ ಸೂಪರ್. ಸೊ ಅಣ್ಣ ಟಿಕೆಟ್ ತೊಗೊತಿದ್ದಾರೆ, ನೋಡೋಣ ಒಳಗೆ ಹೇಗಿರುತ್ತೆ ಅಂತ. ಸೊ ಒಳಗಡೆ ನೋಡಿ ಇಷ್ಟೇ ಚಿಕ್ಕದು, ಒಂದು ಫೋರ್ಟ್ ಥರ ಮೆಹಲ್. ಸೊ ಇಷ್ಟು ರೌಂಡ್ ಬಂದರೆ ಈ ಕಡೆ ಬಂದು ಕಂಪ್ಲೀಟ್ ಸ್ನೋ. ನಾನು ಹಿಮ ಅಂತ ಹೇಳೋಕ್ಕೆ ಸ್ನೋಫಾಲ್ ಅಂತ ಫೀಲ್ ಮಾಡ್ಕೊತಾ ಇದ್ದೀನಿ. ಇಲ್ಲೊಂದು ಟ್ರೀ ಇದೆ, ಮತ್ತು ಇಲ್ಲಿ ಬಂದು ಗಿಡ, ಒಂದು ಚಿಕ್ಕ ಗಾರ್ಡನ್ನು, ಕಲ್ಲಲ್ಲಿ ಮಾಡಿರೋ ಗೋಡೆಗಳಿದೆ ಅಷ್ಟೇ.
ಬಟ್ ಚೆನ್ನಾಗಿದೆ. ಇಲ್ಲೂ ಫೋಟೋಸು ಎಲ್ಲ ಕಡೆ ಇದೆ ಅನ್ಸುತ್ತೆ ಈ ಥರ ಫೋಟೋಸಲ್ಲಿ ನೋಡಿ ಇದನ್ನು ಇಟ್ಟಿದ್ದಾರೆ. ಇದೆಲ್ಲ ಫೋಟೋ ಹೊಡ್ಸ್ಕೊಳ್ಳೋ ಇದು. ಇಲ್ಲಿ ನೋಡಿ ಈ ಥರ ಇಲ್ಲೆಷ್ಟೋ ಪ್ರೈಸ್ ಗೊತ್ತಿಲ್ಲ. ಅಲ್ಲಿ ನಾವು 150ಗೆ ಹೊಡ್ಸಿದ್ವಿ. ಆ್ಯಂಡ್ ಇದು ನೋಡಿ ಮರ ಅಂತೂ ಸಕ್ಕದಾಗಿದೆ. ಸೊ ಹೆಂಗೆ ಕಾಣಿಸ್ತೀನಿ ನೋಡಿ ಮರದ ಜೊತೆ. ಸೊ ಜಸ್ಟ್ ಲುಕ್ ಲೈಕ್ ದಿಸ್. ಇದು ಒಂಥರ ಎಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿರೋ ಲೀವ್ಸ್ ತುಂಬಾ ಚೆನ್ನಾಗೂ ಇದೆ. ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಬರ್ತಾ ಇದ್ರೆ ಅಲ್ಲಿ ಮೇಲೆಲ್ಲ ಇದೆ, ಇಲ್ಲಿ ಮೇಲೆಲ್ಲ ಹೋಗ್ಬೋದು. ವಾಯ್ಸ್ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ, ಒಂಚೂರು ಕಿರ್ಚ್ಬಿಡ್ತೀನಿ. ಇದು ಈ ಥರ ಮರಗಳು. ಆಮೇಲೆ ಒಪ್ಪ ರಿವರು ಲೇಕು ನೋಡಿ, ಕಂಪ್ಲೀಟ್ ಬ್ಲರ್ ಲುಕ್ಕು. ಮತ್ತೆ ಇಲ್ಲಿ ಮೆಟ್ಲಿಂದ ಇಳ್ಕೊಂಡು ಬಂದರೆ ಇಲ್ಲೂ ಸುತ್ತ ಹಿಂಗೆ ಸುತ್ತಬೋದು. ಇಲ್ಲೊಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿದೆ, ವಿಡಿಯೋದು ಕ್ಲಾರಿಟಿ. ಇಲ್ಲಿ ಕೆಳಗಡೆನೂ ಏನೋ ಗುಹೆ ಥರ ಇದೆ, ಅಲ್ಲೂ ಹೋಗ್ಬೋದು ಅನಿಸುತ್ತೆ. ಇವ್ರು ಇಲ್ಲೆಲ್ಲ ನೋಡಾದ್ಮೇಲೆ ಯಪ್ಪ ಫೋನ್ ಬಿದ್ದೋಗುತ್ತೆ ಅಂತ ಬೇರೆ ಭಯ ಆಗ್ತಾಯಿದೆ. ಸೊ ಇಲ್ಲೊಂದು ಸ್ವಲ್ಪ ಕ್ಲಿಯರಾಗಿ ಬರ್ತಾ ಇದೆ ಅಂತ ಅಂದ್ಕೊತೀನಿ ವಿಡಿಯೋ. ಆ್ಯಂಡ್ ಇದು ಬಂದು ಫೋಟೋ ಸ್ಪಾಟ್. ಸೊ ಇಲ್ಲಿ ಬಂದು ಫೋಟೋ ಸ್ಪಾಟ್ ಇದೆ. ಆ್ಯಂಡ್ ದಿಸ್ ಇಸ್ ದ ಫೋಟೋ ಸ್ಪಾಟ್. ಏನು ಕಾಣಿಸ್ತಾ ಇದೀನೋ ಏನು ಕಾಣಿಸ್ತಾ ಇಲ್ವೋ, ಕ್ಲಿಯರ್ ಆಗು. ಸೊ ಮೇಲಿಂದ ವ್ಯೂ ಕಂಪ್ಲೀಟ್ ಈ ಥರ ಇದೆ, ಸಖತ್ತಾಗಿದೆ. ಈ ಕಡೆ ನೋಡಿ ಒಂದು ಸ್ವಲ್ಪ ಮಿಸ್ಟ್ ಕಮ್ಮಿ ಇದೆ, ಈ ಕಡೆ ಫುಲ್ಲು ಹಿಮ. ಕೈಯೆಲ್ಲ ನಾನು ಏನೂ ಹಾಕಿಲ್ಲ, ಒಂಥರ ಮೊಂಡಿ ನಾನು. ಬೇಡ ಬರೀ ಫೋಟೋದೇ ಹುಚ್ಚು. ಈ ಕಡೆ ಎಲ್ಲ ನೋಡಿ ಕ್ಲಿಯರಾಗಿ ಬರ್ತಾ ಇದೆ ವಿಡಿಯೋ. 5:30 ಆಗಿದ್ರು ಈ ಸೈಡ್ ಕ್ಲಿಯರ್ ಆಗಿದೆ, ಬಟ್ ಈ ಸೈಡ್ ಫುಲ್ ಫಾಗಿ ಆಗಿದೆ. ಈ ಪರಿಮಹಲ್ನ ಕನ್ಸ್ಟ್ರಕ್ಟ್ ಮಾಡಿ 700 ಇಯರ್ಸ್ ಆಯ್ತಂತೆ. ಮೈಕ್ ಇಲ್ಲ, ಮೈಕಲ್ಲಿ ಚಾರ್ಜ್ ಖಾಲಿ ಆಗೋಯ್ತು, ಹಾಗೆ ಮಾತಾಡ್ತಾ ಇದ್ದೀನಿ. ಸುತ್ತಮುತ್ತ ನಾಯ್ಸ್ ಇದೆ ಸ್ವಲ್ಪ. ಸೊ ಹೊರಗಡೆ ಬಂದ್ವಿ, ಇಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಫುಲ್ ಫಾಗ್ ಹೆಂಗಿದೆ. ಕಂಪ್ಲೀಟ್ ಸಿನಿಕ್ ಪ್ಲೇಸ್ ಇದು. ಎಲ್ಲ ಕಡೆನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಿಲ್ಸು, ಟ್ರೀಸು, ಮೌಂಟೇನ್ಸು, ಈವನ್ ಬಂಡ್ಗೋಗಿರೋ ಮರನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇಲ್ಲಿ ಎಲ್ಲ ಕಡೆನೂ. ಅಲ್ಲಿಂದ ಸ್ವಲ್ಪ ಕೆಳಗಡೆ ಇಳಿದು ಬಂದರೆ ನೆಕ್ಸ್ಟ್ ಪ್ಲೇಸ್ ಇರೋದು ಚಶ್ಮಾ ಶಾಹಿ ಅಂತೆ. ಇದೂ ಅಷ್ಟೇ ತುಂಬ ವರ್ಷ ಹಳೇದು. ಮುಘಲ್ ಅವರು ಕಟ್ಸಿರೋದು. ಇಲ್ಲೇನೆ ಬರೆದಿದ್ದಾರೆ ನೋಡಿ, ಮುಘಲ್ ಗಾರ್ಡನ್ ಚಶ್ಮಿಶ್ ಅಂತ. ಸೊ ಇಲ್ಲೂ ಟಿಕೆಟ್ ಬಂದು ಸೇಮ್ 30 ರೂಪೀಸ್ ಟಿಕೆಟೇ. ಆ್ಯಂಡ್ ಒಂದು ಸ್ವಲ್ಪ 20 ರಿಂದ 30 ಸ್ಟೆಪ್ಸ್ ಹತ್ತಿ ಹೋದರೆ ಮೇ ಬಿ ಸಿನಿಕ್ ಆಗಿರ್ಬೋದು ಅಂತ ಅಂದ್ಕೊತೀವಿ. ಈ ಥರ ಇದೆ. ಫ್ರಂಟ್ ಎಂಟ್ರೆನ್ಸ್ ಬಂದು ಈ ಥರ ಇದೆ. ಸೊ ಇಲ್ಲೂ ನೋಡಿ ಸೇಮ್ ಅದೇ ಥರನೇ ಗಾರ್ಡನು. ಎಂಟ್ರೆನ್ಸ್ ಮಾತ್ರ ಈ ಥರ, ಒಳಗಡೆ ಅದೇ ಥರ ಗಾರ್ಡನ್ನೇ. ಅದಕ್ಕೆ ಮೇ ಬಿ ಎಲ್ಲ ಕಡೆ ಜಸ್ಟ್ 30 ರೂಪೀಸ್ ಟಿಕೆಟ್. ನಾವು 2 ಟಿಕೆಟ್ ತೊಗೊಂಡಿದ್ದೀವಿ 60 ರೂಪೀಸಿಗೆ. ಇನ್ನಿಬ್ಬರು ಅಲ್ಲೇ ಉಳ್ಕೊಂಡ್ರು. ಸೇಮ್ ಇದೇ ಥರ ಗ್ರೀನರಿ ಇದೆ. ಸೊ ನೀವೇನಾದರೂ ಬಂದರೆ ಯಾವುದಾದ್ರೂ ಒಂದು ಪ್ಲೇಸ್ ನೋಡಿಬಿಟ್ರೆ ಸಾಕು, ಎಲ್ಲ ಪ್ಲೇಸು ಅದೇ ಥರನೇ ಇದೆ. ಆ್ಯಕ್ಚುಲಿ ಇಲ್ಲೇ ಅವ್ರು ಹೇಳಿದ್ದು ವಾಟರ್ ಫಾಲು ಆಗ್ತಾನೇ ಇಲ್ಲ. ಇದನ್ನ ನೋಡಿ ಅಂತ ಅವ್ರು ಹೇಳಿದ್ದು ಈ ಜಾಗದಲ್ಲಿ. ಇಲ್ಲಿ ವಾಟರ್ ಫಾಲ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆಟೋದವರು. ಬಟ್ ಇಲ್ಲೇ ಏನು ವಾಟರ್ ಫಾಲ್ ಇಲ್ಲ. ಆ್ಯಂಡ್ ಇವಾಗ ಹೋಗೋಣ. ಕೇಳ್ತೀನಿ ಅವ್ರನ್ನ ಕೇಳ್ತೀನಿ ಮೇಲೇನಾದರೂ ಇದೆಯಾ ಅಂತ. ऊपर क्या है, हम जा सकते हैं? कोई है वहाँ पे है पानी? ಓ ಓಕೆ. ಮೇಲಿರೋದಂತೆ ಪಾನಿ. ಅಲ್ಲಿ ಒಬ್ಬರು ನಡ್ಕೊಂಡು ಬರ್ತಾಯಿದ್ರು, ಅವರು ಕೇಳಿದೆ. ಆ್ಯಕ್ಚುಲಿ ಮೇಲ್ಗಡೆ ಇರೋದಂತೆ ನೀರು. ಸೊ ಟಿಕೆಟ್ ಕೊಟ್ಟು ಬಂದೇ ಇದ್ದೀವಿ ಅಂದರೆ ಮೇಲ್ ನೋಡೇ ಬಿಡೋಣ. ಎಲ್ಲೆಲ್ಲಿಂದನೋ ನಡ್ಕೊಂಡೋಗಿ ಎಲ್ಲೆಲ್ಲೋ ರೀಚ್ ಆಗ್ತೀವಿ. ಈ ಥರ ಇದೆ. ಆಲ್ರೆಡಿ ಇಲ್ಲಿ ನೈಟ್ಸ್ ಜಾಸ್ತಿ ಅಂತೆ. ಇವಾಗ ಜುಲೈವರೆಗೂ ನೈಟ್ಸ್ ಜಾಸ್ತಿ. ಡಿಸೆಂಬರ್ ಮೇಲೆ ಒಂದು ಸ್ವಲ್ಪ 6 o'clock 6:30ಗೆ ಕತ್ಲಾಗುತ್ತಂತೆ. ಬಟ್ ಈ ಮಂತ್ ಫುಲ್ಲು 5:30ಗೆ ಕತ್ಲಾಗೋಗುತ್ತಂತೆ. ಇಷ್ಟು ಕತ್ಲೆ ಇದ್ದರೂ ವೀಡಿಯೋ ಸ್ವಲ್ಪ ಡಲ್ಲಾಗಿ ಬರ್ತಾಯಿದೆ. ಬಟ್ ಫೋಟೋಗೇನು ಮೋಸ ಇಲ್ಲ, ಚೆನ್ನಾಗೇ ಬರ್ತಾಯಿದೆ ಫೋಟೋಸು. ಇಲ್ಲೆಲ್ಲಿದೆ ನೀರಂತಲೇ ಗೊತ್ತಾಗ್ತಾ ಇಲ್ಲ. ಹುಡ್ಕೊಂಡು ಬಂದ್ವಿ. ಒಂದು ಅರ್ಧ ಕಿಲೋಮೀಟರು. ಸೌಂಡ್ ಆಗ್ತಾಯಿದೆ ನೋಡೋಣ. ಓ ಮೈ ಗಾಡ್,
ಇದೇನಾ? ಹೌದು, ಫಿಶ್ ಥರ ಇದೆ, ಅದರಿಂದ ನೀರು ಬರ್ತದೆ. ಮೇ ಬಿ ಇದು ಹೋಲಿ ವಾಟರು ಆ ಥರ ಏನಾದರೂ ಇರಬೇಕು, ಗೊತ್ತಿಲ್ಲ. ಇಲ್ಲಿ ಮಧ್ಯಾಹ್ನ ಈ ಥರ ಗ್ಯಾಪ್ ಇದೆ ನೋಡಿ, ಇಲ್ಲಿಂದನೂ ನೀರು ಬರ್ಬೋದು, ಬಟ್ ಇವಾಗ ಬರ್ತಾ ಇಲ್ಲ. ಹೋಲಿ ವಾಟರ್ ಹಂಗೆ ಹಾಕೊತಾ ಇದ್ದಾರೆ ರಾಧಾ. ನಂಗೊಂಚೂರು ಹಂಗೆ ಹಾಕ್ಬಿಡಿ ಅಷ್ಟೇ. ಇಷ್ಟು ನಡ್ಕೊ ಬಂದಿದ್ದಕ್ಕೆ ಆ್ಯಕ್ಚುಲಿ ನೀರು ಅದಾಗದೆ ಯಾವಾಗಲೂ ಬರ್ತಾ ಇರುತ್ತಂತೆ, ಭೂಮಿಯಿಂದ ಬರ್ತಾ ಇರೋದಂತೆ ಆ ನೀರು. ಸೊ ಅದೇ ಇಲ್ಲಿದು ಸ್ಪೆಷಾಲಿಟಿ. ಒಂದೇ ಒಂದು ತೊಟ್ಟು ಉಳ್ಕೊಂಡಿದೆ ನೀರು ಇವಾಗ. ಸೊ ಅವ್ರಿಗೊಂದು ಸ್ವಲ್ಪ ನೀರು ತಗೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ ಇಷ್ಟೇ ಇರೋದು. ಬಾಯ್. ಸೊ ಬೊಟಾನಿಕಲ್ ಗಾರ್ಡನ್ ಹತ್ರನೇ ಸಿಮ್ ಮಾಡ್ತಾ ಇದ್ದಾರೆ. ಏರ್ಟೆಲ್ 5G, ಜಿಯೋ 5G और कौन सा है? VI ವೋಡಾಫೋನ್ 2G. ವೋಡಾಫೋನ್ 2G ಬಂದು 300 ರುಪೀಸು. 5G ಇದೆರಡು ಬಂದು ಅನ್ಲಿಮಿಟೆಡ್ ಫಾರ್ 25 ಡೇಸ್ ಮಾತಾಡ್ಬೋದು, 500 ರುಪೀಸು. ಓಕೆ, ಪ್ರೀಪೇಡ್ ನಾಲ. ಓಕೆ, ಮುಖ ತೋರಿಸ್ಬೇಡಿ ಅಂತ ಹೇಳಿದ್ರು ಅವರು. ಎಷ್ಟಾದರೂ ವಿಡಿಯೋ ಮಾಡ್ಕೊಳ್ಳಿ. यूट्यूब में फेस के बिना डाल दो. ಸೊ ನಾವಿವಾಗ ಏರ್ಟೆಲ್ 5G ತಗೊಳ್ಳೋಣ ಅಂತ ಇದೀವಿ ಅಲ್ವಣ್ಣ. ಆಧಾರ್ ಕಾರ್ಡ್ ನಂಬರ್ ಕೊಡ್ಬೇಕಷ್ಟೇ, ಇನ್ನೇನಿಲ್ಲ. ಪ್ರೀಪೇಡ್ ಸಿಮ್ ಕೊಡ್ತಾರೆ. ಸೊ ಏನೂ ಕಷ್ಟ ಇಲ್ಲ, ಈಸಿಯಾಗೆ ಸಿಕ್ತು. ನಾಳೆ ಸಿಗುತ್ತೆ ಅನ್ಕೊಂಡಿದ್ವಿ, ಇವತ್ತು ಈವ್ನಿಂಗ್ಗೆ ಸಿಗ್ತಾ ಇದೆ. ಅದೇನು ದ ಸ್ಟೇವ್ ಇಲ್ಲ. ಸೊ ಎಲ್ಲರ ಬಾಯಲ್ಲೂ ಫಾಗ್ ಬರ್ತಾ ಇದೆ. ಸೊ ಅಲ್ಲಿ ಅಣ್ಣ ಬಂದು ಹೊಸ ಏರ್ಟೆಲ್ ಸಿಮ್ ತೊಗೊತಾ ಇದ್ದಾರೆ. ಇಲ್ಲೆಲ್ಲ ನೋಡಿ ಮ್ಯಾಗಿ ಇದೆ, ಮ್ಯಾಗಿ ತಿನ್ನೋಕೆ ಇಷ್ಟ ಆಗ್ತದೆ, ಕೊಡಿಸಿ ಅಂತ ಕೇಳಿದ್ದೀನಿ. ಕೊಡಿಸಿದ್ರೆ ಬಿಸಿ ಬಿಸಿ ಮ್ಯಾಗಿ ತಿಂತೀನಿ. ಆಮೇಲೆ ಒಂದು ಸ್ಟೋರಿ ಹೇಳ್ಬೇಕು. ಅವರು ಮುಖ ತೋರಿಸ್ಬೇಡಿ ಅಂದರು. ಅವ್ರಿಗೊಂದು ಸ್ವಲ್ಪ ಕೂದಲು ಕಮ್ಮಿ ಇತ್ತು. ಅಕ್ಕಿ ಪಿಕ್ಕಿ ಹೇರ್ ಆಯಿಲ್. ಅವರು ನೀವೆಲ್ಲಿಂದ ಅಂತ ಹೇಳಿದ್ರು. ನಾವು ಮೈಸೂರಿಂದ ಅಂತ ಹೇಳಿದ ತಕ್ಷಣ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಅಲ್ಲೇ ಸಿಗೋದಲ್ವಾ ಅಂತ ಹೇಳಿದ್ರು. ಹೌದು, ನಮ್ಮ ಊರ ಹತ್ರನೇ ಸಿಗೋದು ಅಂತ ಹೇಳಿದ್ವಿ. ಅದಕ್ಕೆ ನಾನು ಯೂಸ್ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ತಾವ್ರೆ. ಅಂದರೆ ಈ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಎಷ್ಟು ಫೇಮಸ್ ಎಲ್ಲ ಕಡೆ ಆಗಿದೆ ಅಂತ ನೋಡಿ. ಅದಕ್ಕೆ ನಾವು ಹೇಳಿದ್ವಿ ಅಷ್ಟೇನು ವರ್ಕ್ ಆಗಲ್ಲ, ಅದು ಯೂಸ್ ಮಾಡಬೇಡಿ ಅಂತ. ಇಲ್ಲಿ ನೋಡಿ ಫೈರ್ ಹಾಕಿದ್ದಾರೆ, ಯಾರು ಬೇಕಾದ್ರೂ ಬಂದು ಕಾವು ತಗೊಳ್ಬೋದು. ನಮಗೆ ಕೈಯೆಲ್ಲ ಫುಲ್ ನಮ್ಮಾಗಿತ್ತು, ಅದಕ್ಕೆ ನಮ್ಮ ಕೈಯೆಲ್ಲ ಸುಮ್ಮನೆ ಪಬ್ಲಿಕ್ಗೋಸ್ಕರ ಈ ಥರ ಮಾಡಿಬಿಟ್ಟು ಮಧ್ಯ ಇಟ್ಟಿರ್ತಾರಂತೆ. ನಾನೇ ಸೇರಿಸ್ಕೊಂಡೆ ಇಲ್ಲೊಂದು ಕಡೆ ಇಟ್ಟಿರೋದು ಗೊತ್ತು ಅಷ್ಟೇ. ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದು ವೇಲು ಹಾಕ್ಕೊಂಡು ಯಾವ ಥರ ಕಾಣಿಸ್ತಿದ್ದೀನಿ ಗೊತ್ತಿಲ್ಲ. ಮ್ಯಾಗಿ ಕೇಳ್ತಾ ಇದ್ದೀನಿ, ಡೈರೆಕ್ಟ್ ಊಟಕ್ಕೆ ಹೋಗೋಣ ಅಂತ ಇದ್ದಾರೆ. ಇವಾಗ 6 o'clock ಊಟ ಮಾಡೋ ತನಕ ಒಂದು ಮ್ಯಾಗಿ ತಿನ್ಬೋದು ತಾನೆ. ಇನ್ನೊಂದು ಸರಿ ಕೇಳ್ತೀನಿ ರೀ. ಜಸ್ಟ್ ಇವಾಗ ರೂಮಿಗೆ ವಾಪಸ್ ಬಂದಿದ್ದೀವಿ 302. ಆವಾಗಲೇ ಮಧ್ಯಾಹ್ನ ಬಂದಾಗ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. 2 o'clock ಆಗಿಬಿಟ್ಟು ರೆಡಿಯಾಗಿ ಹೊರಡಬೇಕಿತ್ತು ಆ ರೀಸನ್ಗೆ. ಸೊ ಇದು ಲಾಕ್ ನೋಡಿ ಯಾವ ಥರ ಇದೆ. ಸೊ ಡೋರ್ ಲಾಕ್ ನೋಡಿ ಬೇರೆ ಥರ ಇದೆ ಇಲ್ಲಿ. ಆ್ಯಂಡ್ ಜಸ್ಟ್ ಒಂದು ಸ್ಮಾಲ್ ರೂಮ್ ಟೂರ್ ಮಾಡಿ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಕ್ಲೀನ್ ಮಾಡಿಲ್ಲ, ಸ್ಮಾಲ್ ರೂಮಿನೇ. ಸೊ ಈ ರೀತಿ ಇದೆ. ಇಲ್ಲಿ ಬಂದು ಮಿರರ್ ಇದೆ, ಟಿವಿ ಇದೆ, ಇಲ್ಲಿ ಬಿಸಿನೀರಿಗೆ ಇಟ್ಟಿದ್ದಾರೆ. ಹೀಟರ್ AC ಇದೆ. ಸೊ ಹೀಟರ್ ಆನ್ ಮಾಡಿದ್ದೀವಿ 32 ಅಲ್ಲಿ. ಸೊ ಅದಕ್ಕೆ ವಾರ್ಮ್ ಇದೆ, ಇಲ್ಲ ಅಂದರೆ ತುಂಬಾನೇ ಥಂಡಿ ಇತ್ತು ಮಧ್ಯಾಹ್ನ ಬಂದಿದ ತಕ್ಷಣನೇ. ಆಮೇಲೆ ಫೋನಲ್ಲೂ ಚಾರ್ಜ್ ಇರಲಿಲ್ಲ. ಇಲ್ಲೊಂದು ಚಿಕ್ಕದು ಪ್ಲೇನ್ ಕಬಾರ್ಡ್ ಇಟ್ಟಿದ್ದಾರೆ. ಸೊ ಅಷ್ಟೇ, ಇಲ್ಲಿ ರಿಸೆಪ್ಷನಿಗೆ ಫೋನ್ ಮಾಡೋಕ್ಕೆ. ಆ್ಯಂಡ್ ಇದು ಬೆಡ್, ಅವಾಗಲೇ ಮಲಗಿದ್ವಿ, ಕ್ಲೀನ್ ಮಾಡಿಲ್ಲ. ಇದಾಕಿಲ್ಲ, ಕೀ ಹಾಕಿಲ್ಲ ನೀವು. ಕೀ ಹಾಕಿಲ್ಲ, ರೂಮ್ ಲೈಟು ಇದು ಎಲ್ಲ ಇಲ್ಲಿ ಅಲ್ಲಿ. ಎಸ್. ಸೊ ಇವಾಗ ಇಲ್ಲಿ ಫುಲ್ ಲೈಟ್ ಬಂತು. ಆ್ಯಂಡ್ ಇದು ಸ್ಮಾಲ್ ವಾಶ್ರೂಮ್ ಕ್ಲೀನ್ ಆಗಿದೆ, ಚೆನ್ನಾಗಿದೆ. ಸೊ ಸಾಕು, ನಾವು ಜಸ್ಟ್ ನೈಟ್ ಬರೋದ್ರಿಂದ. ಇವಾಗ ನಾವು ವಾಪಸ್ ರೀಚ್ ಆಗಿರೋದು ಬಂದು 7 o'clock.
ಡೋರ್ ಲಾಕ್ ಮಾಡಿದ್ರು, ಯಾಕಂದ್ರೆ ಜಾಸ್ತಿ ಬಾಯ್ಸ್ ಇದ್ದಾರೆ ಆಚೆ ಕಡೆ. 7 o'clock ಅಷ್ಟರಲ್ಲಿ ರೀಚ್ ಆಗಿದ್ದೀವಿ, ಬಟ್ ತುಂಬಾನೇ ಕತ್ಲೆ ಆಗ್ಬಿಟ್ಟಿದೆ. ಸಖತ್ ಆಚೆ ಕಡೆ ಕೋಲ್ಡ್ ಇತ್ತು. ಕೈಗಂತೂ ಏನಾದರೂ ಹಾಕೊಂಡಿಲ್ಲ ಅಂದ್ರೆ ಫುಲ್ ಒಂಥರ ನಮ್ಮ ಆಗ್ತಾ ಇತ್ತು. ಇವತ್ತು ಶ್ರೀನಗರಲ್ಲಿ ನಾವು ನೋಡಿದ್ರು 3 to 4 ಪ್ಲೇಸಸ್ ಎಲ್ಲಾನು ಕವರ್ ಮಾಡಿ ತೋರಿಸಿದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಡೇ 2ದು ನಾನು ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್. ಹೇಗನ್ಸ್ತು ಈ ವಿಡಿಯೋ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾಳೆ 8:30 ಅಷ್ಟರಲ್ಲಿ ಶಾರ್ಪ್ ರೆಡಿ ಇರ್ಬೇಕಂತ ಹೇಳಿದ್ರೆ. ಮತ್ತೆ ಇವತ್ತಿನ ಡಿನ್ನರ್ ಬಂದು ಬ್ರೇಕ್ಫಾಸ್ಟ್ ಆ್ಯಂಡ್ ಡಿನ್ನರ್ ಹೋಟೆಲಲ್ಲೇ ಇನ್ಕ್ಲೂಡ್ ಆಗಿದೆ. ಆಫ್ಟರ್ನೂನ್ ಲಂಚ್ ಮಾತ್ರನೇ ನಾವು ಆಚೆ ಕಡೆ ಮಾಡಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.